ಧವಳಾರ ಗ್ರಾಮದಲ್ಲಿ ಕೂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಹೇಳುತ್ತ 12ನೇ ಶತಮಾನದ ಶ್ರೇಷ್ಠ ಶರಣ ಜೇಡರ ದಾಸಿಮಯ್ಯ ಏನ್ ಹೇಳ್ತಾರಪ್ಪ ಮಹಾತ್ಮರು ಬಂದೆ ನಮಜ ಹೇಳ್ರಪ್ಪ. ಒಂದ ವಚನದಲ್ಲಿ ಒಂದು ಮಾತು ಹೇಳಿದ್ದಾರೆ ಅವರು. ಏನ್ ಹೇಳಿಪ್ಪ? ಕಡೆಗೆ ಇಲ್ಲದ ಬಂಡೆ ಹೊರಗೆಡುವುದು ಮಾಂಬುದೆ. ಆ ಮಾಪುದೆ ಕಡೆಗೆ ಇಲ್ಲದ ಬಂಡೆ ಹೊರಗೆಡುವುದು ಮಾಂಬುದೆ, ಕಡೆಗೀಲು ಬಂಡಿಗಾದಾರ. ಹೌದು ಹೌದು ಬಂಡಿಗ ಕಡು ದರ್ಪವೇರಿನ ಒಡಲೆಂಬ ಬಂಡೆಗೆ ಮೃಡ ಶರಣರ ನುಡಿ ಗಡನವೇ ಕಡೆಗಿಲು ರಾಮನಾಥ. ಹೌದು ಹೌದು ಹೀಗಂದ್ರೇನ್ರಿಪ್ಪ? ನೀ ಯಾನ ಇಸ್ಲಾಂ ಧರ್ಮದಾಗ ಮಾತಾಡ್ತಿಲ್ಲ, ಅದು ನನಗೆ ಹೆಂಗ್ ತಿಳಿಯಾಗ ನೋಡು. ಹಿಂಗಾಗಿ ನಾ ಸಂಸ್ಕೃತದಾಗ ಮಾತಾಡಿದ ನಿನಗೆ ತಿಳಿಯಾಗಿಲ್ಲ ಹಂಗೆ. ಹೌದ್ರಿಪ್ಪ ಕರೆಕ್ಟ್ ಐತಿ ಮಾತ. ಜೇಡರ ದಾಸಿಮಯ್ಯವರು ಹೇಳ್ತಾರೆ, ಏನಂತ್ರಿಪ್ಪ? ಕಡೆಗಿಲ್ಲದ ಬಂಡೆ ಹೊರಗೆಡುವುದು ಮಾಂಬುದೆ. ಹಿಂಗಂದ್ರೇನ್ರಿಪ್ಪ? ದವಾರ ಗ್ರಾಮದಾಗ ರೈತಪ್ಪ 2 ಲಕ್ಷ ಕೊಟ್ಟು 2 ಎತ್ತು ತಂದನು. 1 ಲಕ್ಷಕ್ಕೊಂದೊಂದು ಎತ್ತ. ಬಿಳಿಯು ಬಿಳಿಗರಿರ್ಲಿ ಕರಿಗರಿರ್ಲಿ ಹೌದು ಹೌದ್ರಿಪ್ಪ. ಎತ್ತ. ಹೌದು ಹೌದ್ರಿಪ್ಪ. 50,000 ಕೊಟ್ಟು ಚಲೋ ಗಾಡಿ ಮಾಡ್ಸ್ಯಾರ. ಆಹಾ ಎತ್ತಿನ ಗಾಡಿ ಮಾಡ್ಸ್ಯಾನ. ಹೌದ್ರಿಪ್ಪ. ಆ ಎತ್ತಿನ ಬಂಡೆ 2 ಎತ್ತುಗಳು ಕೊಳ್ಳೆ ಕಟ್ಟಿ ಆ ರೈತ ಹೊಲಕ್ಕ ಮನೆಗೆ ತಿರುಗಾಡಬೇಕಾಗಿತ್ತಂದ್ರ ಅದಕ್ಕ ಏನ್ ಬೇಕು? ಗಾಡಿ ಮುಖ್ಯ ಅಲ್ಲ, ಎತ್ತು ಮುಖ್ಯ ಅಲ್ಲ. ಆ ಗಾಡಿಗೆ ಏನು ಮುಖ್ಯ ಅಂತ ಕೇಳಿದ್ರೆ ಚಾಕಿನ ದಂಡಿಗಿರ್ತಕ್ಕಂಥ 2 ಕೀಲುಗಳೇನದಾವಲ್ಲ, ಹೌದು ಹೌದಲ್ರಿಪ್ಪ ನಾವು ಆ ಕೀಲ ಬಹಳ ಮುಖ್ಯ. ಅವು 2 ಕೀಲ ಹಾಕಿದ್ರ ಅದ್ರಾಗ 10 ಮಂದಿ ಕುಂದ್ರಲ್ಲಿ 10 ಚೀಲ ಜ್ವಾಳ ಹಾಕ್ರಿ, 10 ಕಿಲೋಮೀಟರ್ ಹೋಗ್ಲಿ, ಹೌದು ಹೌದು 10 ಹರಿದಾಡಿ ಹೋಗ್ಲಿ, ಗಾಡಿ ಸುಗಮವಾಗಿ ಹೋಗ್ತದ, ಸುಗಮವಾಗಿ ಬರ್ತೈತಿ. ಹೌದು ಹೌದ್ರಿಪ್ಪ. 50,000 ಗಾಡಿಗೆ 5 ರೂಪಾಯಿ ಕೀಲಿ ಹಾಕ ಮುಖ್ಯ ಐತಿ ನೋಡು. ಹಂಗ ಹೇಳ್ತಾನ ಜೇಡರ ದಾಸಿಮಯ್ಯ. ಏನ್ರಿಪ್ಪ? ಈ ದೇಹ ಅಂತಕ್ಕಂಥದ್ದು ಇದು ಒಂದು ಬಂಡಿ ಇದ್ದಂಗದಪ್ಪ. ಹೌದು ಹೌದು ದೇಹದ ಬಂಡಿ ಇದು ಬಂಡಿ ಅಲ್ಲ, ಹೌದು. ಆ ಬಂಡಿಗೆ ಹಂಗ ಕೀಲಿ ಅದಾಗಳು. ಹೌದ್ರಿಪ್ಪ. ಹಂಗ ಈ ದೇಹದ ಬಂಡಿಗೆ ಕೀಲಿ ಯಾವ ಹಾಕತ್ತೆ ಅಂತ ಅಂದ್ರ ಮೃಡ ಶರಣರ ನುಡಿ ಗಡನವೇ ಕಡೆಗಿಲು ರಾಮನಾಥ. ಹೌದು ಹೌದು ಸಂತರು ಹೇಳಿದ ಒಂದೊಂದು ಸತ್ಯದ ಮಾತ, ಸಿದ್ಧರು ಹೇಳಿದ ಒಂದೊಂದು ಸತ್ಯದ ಮಾತ, ಶರಣರು ಹೇಳ್ತಕ್ಕಂಥ ಒಂದೊಂದು ಅನುಭವದ ಮಾತ ನಿನ್ನ ಜೀವನದೊಳಗೆ ನೀನು ನೆನಪಿನಾಗಿ ಇಟ್ಟುಕೊಂಡೆ ಅಂದ್ರ ಈ ಬಂಡಿಗೆ ಕೀಲು ಹಾಕದಂಗತ್ತ. ಹೌದು ಹೌದು ಈ ಬಂಡಿ ಶರೀರ ಬಂಡಿಗೆ ಬಂಡಿಗೆ ಕೀಲು ಹಾಕದಂಗ ಇದು 100 ವರ್ಷ ತನ ದಂಡಿಗೆ ಹೋಗಿ ಬಿಡ್ತದೆ. ಈಗ ನಮ್ಮ ಸರ್ಗಳು ಹೇಳ್ಯಾರಲ್ಲ, ಪಡಗಾನವ್ರ ಸರ್, ಗುರುನಾಥ್ ಸರ್ ಅವರು ಏನ್ ಹೇಳಿಪ್ಪ? ಇದು ಭವಸಾಗರ ಬಾಳ ಕೆಟ್ಟದ ಅಂತಕ್ಕಂಥ ವಿಷಯ ನಿಮ್ಮೆಲ್ಲಾರನ್ನ ಉದ್ದೇಶಿಸಿ ಹೇಳಿದ್ದಾರೆ. ಹೇಳಿಪ್ಪ. ಒಂದು ಜನಸಾಗರ, ಒಂದು ಜನಸಾಗರ, ಒಂದು ಭವಸಾಗರ, 3 ಸಾಗರಗಳಾಗ್ತ ಜೀವನದಾಗ ಎಲ್ಲರಿಗೆ. ಹೌದು ಹೌದ್ರಿಪ್ಪ. 3 ಸಾಗರಗಳು ಅದಾವು ಎಲ್ಲರಿಗೆ ಜೀವನದಲ್ಲಿ ಬರ್ತಕ್ಕಂಥ ಸಾಗರಗಳು ಎಷ್ಟು? 3. ಹೌದ್ರಿಪ್ಪ. ಒಂದು ಜನಸಾಗರ, ಇನ್ನೊಂದು ಜಲಸಾಗರ, ಒಂದು ಭವಸಾಗರ. ಹೌದು ಹೌದ್ರಿಪ್ಪ. ಜಲಸಾಗರದಾಗ ದಾಟ್ಲಕ್ ಬರ್ತದ, ಇನ್ನೊಂದು ಜನಸಾಗರದೊಂದು ದಾಟ್ಲಕ್ ಬರ್ತೈತಿ. ಇನ್ನೊಂದೇನ್ರಿಪ್ಪ? ಭವಸಾಗರ ದಾಟೋದಾಟ ಸುಲಭ ಅಲ್ಲತ್ತದ. ಹೌದು ಹೌದು 7 ಸಮುದ್ರಗಳಿದ್ರೆ ದಾಟ್ಲಕ್ ಬರ್ತೈತಿ. ಹೌದು 7 ಕೋಟಿ ಜನ ಕೂಡಿತ್ತಂದ್ರೆ ಎಲ್ಲಾ ಜನರನ್ನ ಹೈಸಿ ಪಾರಾಗಲಕ್ ಬರ್ತೈತಿ. ಬರ್ತೈತಿ. ಖರೆ ಈ ಭವಸಾಗರ ಅಂತಕ್ಕಂಥದೊಳಗಿನ ಪಾರಾಗೋದು ಕಠಿಣ ಐತಿ ಬಾಳ, ಅಷ್ಟ ಸುಲಭ ಅಲ್ಲ. ಅದಕ್ಕೆ ಹೇಳ್ತಾರೆ ಶರಣರು, ಈ ಬಂಡಿಗೆ ಶರಣರು ಸತ್ಯದ ಸುಳ್ಳುಡಿಗಳೆಲ್ಲ ತನ್ನ ತಲೆಯಾಗಿಟ್ಟುಕೊರಪ್ಪ. ಅಧರ್ಮ, ಅನ್ಯಾಯವಾದು, ಅತ್ಯಾಚಾರವಾದು, ಅನ್ಯಾಯವಾದು, ಧರ್ಮ ಯಾವಾಗ ಆಗ್ತದೆ ಆ ವಿಷಯಗಳನ್ನ ಬಿಟ್ಟು ಧರ್ಮ ಮಾಡುವಂತ ಹೇಳ್ತಾರೆ. ಹೌದು ಹೇಳಿಪ್ಪ ಮಾತುಮರು ಮಾತ. ಸಿದ್ದೇಶ್ವರ ಅಪ್ಪಾಜಿಯವರು ಹೇಳ್ತಾರ ಒಂದು ಮಾತ, ಏನತ್ರಿ? ಮನುಷ್ಯ ಧರ್ಮವಂತನಾಗಿ ಬಾಳಲಿಕ್ಕೆ ಬಹಳ ಸರಳದ, ಸರಳ ಐತಿ. ಧರ್ಮಿ ಆಗಿರ್ಲಕ್ಕೆ ಬಹಳ ಸರಳದ, ಅಷ್ಟೊಂದು ಕಷ್ಟ ಇಲ್ಲ. ಆದ್ರ ಮನುಷ್ಯ ಅದ್ರ ಕಾಲ ಪ್ರೀತಿ ಇರಂಗಿಲ್ಲ. ಹೌದು ಹೌದು ಅದಕ್ಕೆ ಮನಸ್ಸರಂಗಿಲ್ಲ ಸತ್ಯದ ಕಡೆ. ಹೌದ್ರಿಪ್ಪ. ಅಸತ್ಯದ ಕಡೆ, ಕಷ್ಟ ಬಾಳದ ಕಡೆ ಆದ್ರ ಮನುಷ್ಯ ಹರಿದು ಅದಕ್ಕೆ ಹೋಗ್ತೈತಿ, ಅದಕ್ಕೆ ಹೋಗ್ತಿರ್ತೈತಿ. ಹೌದು. ಹಾಗಲಕಾಯಿ ಕೈ ಇರ್ತದ, ಆ ಕೈ ಇರ್ತೈತಿಲ್ರಿಪ್ಪ. ಅದು ತಿನ್ನೋದ್ರಿಂದ ಮನುಷ್ಯನ ಆರೋಗ್ಯ ವೃತ್ತಿ ಆಗ್ತದ ಅನ್ನೋದು ಎಲ್ಲರಿಗೂ ಗೊತ್ತದ. ಕರೆ ಹಾಗಲಕಾಯಿ ಕಡೆ ಯಾರು ಹೋಗಂಗಿಲ್ಲ. ಹೌದು ಹೌದು ವಡಾಪಾವ ಮತ್ತೇನು ಎಗ್ ರೈಸ್, ಚಿಕನ್ 65 ಅದು ತಿಂದ್ರೆ ರೋಗ ಬರ್ತದ ಅನ್ನೋದು ಗೊತ್ತದ. ಕರೆ ಜನ ಆ ಕಡೆ ಜಗತೈತಿ. ಹೌದು ಹೌದು ಹಂಗದ
ಈ ಜನರೆಲ್ಲ ನಾವು ನೀವೆಲ್ಲ ಪ್ರಪಂಚದೊಳಗ ವಿಷಯಾದಿ ಕಡೆ ಬಹಳ ನಾವು ಆಸಕ್ತಿ ಕೊಡ್ತೀವಿ. ಹೌದು ಹೆಂಡರು ಮಕ್ಕಳು ಬಂಧು ಬಳಗ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಇದ್ರಾಗ ಬಹಳ ಕಷ್ಟ ಅದ ನೋಡು. ಮನುಷ್ಯ ಗಳಿಸ್ಬೇಕಂತ ತಿಳ್ಕೊಂಡು ಏನ್ ಮಾಡ್ತಾನೆ ಹೆಂಗ ದುಡಿತಾರ ಅಂತ ಕೇಳಿದ್ರ ಅದಕ್ಕೆ ಕೇಳ್ತಾನ ಅಂಬಿಗರ ಚೌಡೆ ಮತ್ತೆ ಒಂದು ವಚನದಲ್ಲಿ ಇಡೀ ಜೀವನದ ಉದ್ದೇಶ ಕುರಿತು ಒಂದು ವಚನದಲ್ಲಿ ಬರೀತ ಜೀವನ ಪೂರ್ತಿನಿ ಏನ್ ಬರೀತಾರಪ್ಪ? ಬಡತನಕ್ಕೆ ಉಂಬುವ ಚಿಂತೆ ಉಡುವುದಾದರೆ ಉಡುವ ಚಿಂತೆ ಉಡುವುದಾದರೆ ಇಡುವ ಚಿಂತೆ ಇಡುವುದಾದರೆ ಹೆಂಡರ ಚಿಂತೆ ಹೆಂಡರಾದರ ಮಕ್ಕಳ ಚಿಂತೆ ಮಕ್ಕಳಾದರ ಬದುಕಿನ ಚಿಂತೆ ಬದುಕಾದರೆ ಕೇಳಿನ ಚಿಂತೆ ಕೇಳಾದರೆ ಮರಣದ ಚಿಂತೆ. ಹಿಂಗ ಹಲವು ಚಿಂತೆ ಒಳಗಿದ್ದವರನ್ನ ಕಂಡೆ ಶಿವನ ಚಿಂತೆ ಒಳಗಿದ್ದವ್ರನ್ನು ಒಬ್ಬರನ್ನು ಕಾಣೆನೆಂದಾತ ಅಂಬಿಗರ ಚೌಡಯ್ಯ. ಹೌದು ಹೌದ್ರಿಪ್ಪ ಮುತ್ತಾರ ಹೇಳ್ಯಾರ ಹೇಳ್ತಾರರು. ಹೌದು ಬಡತನದಾಗ ಉಳ್ಬೇಕನ್ನಂತ ಚಿಂತೆ ಹುಟ್ಟುತ್ತದೆ ಮನುಷ್ಯಾಗ. ಮನುಷ್ಯಾಗ ಉಳ್ಳಕತ್ತಂದ್ರೆ ಉಡ್ಬೇಕನ್ನಂತ ಚಿಂತೆ ಬರ್ತೈತಂತ. ಹೌದ್ರಿಪ್ಪ ಬರ್ತೈತಿ. ಉಳ್ಳಕತ್ತಂದ್ರ ಹರಿಯದ ವಯಸ್ಸಿಗೆ ಹೆಂಡತಿ ಆಗ್ಬೇಕನ್ನಂತ ಚಿಂತೆ. ಅದೊಂದು ಇರ್ತೈತ್ರಿಪ್ಪ. ಹೆಂಡತಿ ಆಗ್ಬೇಕು ಮಕ್ಕಳ ಹಡಿಯುವ ಚಿಂತೆ. ಹೌದು ಮಕ್ಕಳ ಹಡದ ನಾಲ್ಕು ಬೆಳ್ಳಿ ಬಂಗಾರ ಭೂಮಿ ಸೀಮಿ ಗಳಿಸಿ ಇಡಬೇಕು. ಮಕ್ಕಳಿಗೆ ಏನ್ರ ಆಧಾರ ಮಾಡಿ ಇಡಬೇಕು. ಹೊಕ್ಕಿಟ್ಟು ನೆಲಿಗೆ ಹಚ್ಚಬೇಕನ್ನಂತ ಚಿಂತೆ. ಮಕ್ಕಳ ಲಗ್ನ ಮಾಡಿ ಮೊಮ್ಮಕ್ಕಳು ಹುಟ್ಟಾವ. ಇನ್ನ ದೇವರ ಸೇವೆ ಮಾಡ್ಬೇಕಂತೇಳಿ ಮನುಷ್ಯ ಹತ್ತಿರ್ತಾರೆ. ಮರಣ ಅಂತಕ್ಕಂಥದ್ದು ಹಿಂದೊಂದು ದೊಡ್ಡ ಚಿಂತೆ ಮೇಲೆ ಹತ್ತಾರ. ಹಂಗ ಈ ಎಲ್ಲಾ ಚಿಂತೆ ಒಳಗ ಮನುಷ್ಯ ಸತ್ತಾನಪ್ಪ. ಶಿವನ ಚಿಂತೆ ಯಾರು ಹುಟ್ಟುತ್ತಲೇ ಯಾರು ಶಿವನ ಚಿಂತೆ ಮಾಡಿಲ್ಲ. ಶಿವನ ಚಿಂತೆ ಮಾಡಿ ಅದಕ್ಕೆ ಹೇಳ್ತಾರಲ್ಲ, ದೇವರ ನಂಬುವ ಮನವೇ ಹಂಬಲಿಸಿ ಕೆಡಬೇಡ, ದೇವನೊಲಿಮೆಗೆ ನಂಬಿಕೆ ಕಾರಣ. ಹೌದು ಹೌದು ನಂಬಿಕೆ. ದೇವರ ನಂಬಿ ಜಗತ್ತೊಳಗೆ ಯಾರು ಕೆಟ್ಟಿಲ್ಲ. ದೇವರನ್ನ ಕೆಣಕಿ ಜಗತ್ತೊಳಗ ಯಾರು ಉಳಿದಿಲ್ಲ. ಹೌದು ಅದಕ್ಕೆ ನಂಬಿಗಿಡಪ್ಪ ಅಂತ ಹೇಳ್ತಾರೆ. ಹಂಗ ಸೊಲ್ಲಾಪುರದ ಸಿದ್ಧರಾಮ ಏನಾಯ್ತಿಪ್ಪ? ಶ್ರೀಶೈಲ ಮಲ್ಲಿಕಾರ್ಜುನ ನಾನು ನಂಬಿಗೆಟ್ಟ ಕಮರಿಕೊಳ್ಳ ಹಾರದ ಕರೆ ಪರಮಾತ್ಮ ಅವಾಗ ಬಂದವು. ಕೈ ಬಿಡಲಿಲ್ಲ. ಹೌದು ಹೌದು ಎಷ್ಟು ಇದ ದೌಲಾರ ಭೂಮಿ ಒಳಗ ಗೋಲಗೇರಿ ಗೊಲ್ಲಾಳಲಿಂಗ ಆ ಶ್ರೀಶೈಲ ಹೋಗುವಂತ ಜಂಗಮರ ಒಂದು ಆಡಲಿಕ್ಕೆ ಲಿಂಗ ತಂದು ಕೊಟ್ಟರು. ಇದು ಜ್ಯೋತಿರ್ಲಿಂಗದ ಪಾಯಿಲು ಗೊಬ್ಬರ ಡಿಬ್ಬಿಯಾಗ ಹಾಕಿ ದಿನಂಪ್ರತಿ ಹಾಲೇರಿ ಇದು ಲಿಂಗದ ತಿಳ್ಕೊಂಡು ಆಡಿನ ಹಿಕ್ಕಿಲಿ ಸೀಡಿ ಲಿಂಗ ಮಾಡಿ ಕೊಟ್ಟು ಅದರ ಯಾವ ಗೋಲಿಗರಿ ಗೊಲ್ಲಾಳ ನಂಬಿಗಿಟ್ಟ. ಅಲ್ಲೇ ಸಾಕ್ಷಾತ್ ಮಲ್ಲಯ್ಯನನ್ನು ಹೊಲಿಸಿಕೊಂಡ. ಹೇಗೆ? ಹೌದು ಅದಕ್ಕೇನ್ ಹೇಳ್ಬೇಕಂತ ಕೇಳಿದ್ರೆ ಮನುಷ್ಯ ನಂಬಿಕೆ ಇಡಬೇಕು ದೇವರ ಮ್ಯಾಲ. ಮೊದಲು ನಂಬಿಕೆ ಇರಬೇಕು. ನಂಬಿಕೆ ಇಡಬೇಕು. ಹೌದು ದೇವರ ನಂಬಿ ಜಗತ್ತೊಳಗು ಯಾರು ಕೆಟ್ಟಿಲ್ಲ. ದೇವರ ಕೆಳಗೆ ಜಗತ್ತೊಳಗ ಯಾರು ಉಳಿದಿಲ್ಲ. ಹೌದು ಹೌದು ಅದಕ್ಕ ಇವತ್ತಿನ ದಿವಸ ಎರಡು ಸುಪ್ರಸಿದ್ಧವಾಗಿರ್ತಕ್ಕಂಥ ಕಲಾ ಸಂಘ ಕುಡಿದ ಎತ್ತಿ ಅವಸರಗಳಿಗೆ ತಾವು ಬರಮಾಡಿಕೊಂಡಿರಿ. ಅದಕ್ಕಾಗಿ ನಮ್ಮ ಡವಲಾರ ಗ್ರಾಮದ ಹಿರಿಯರು ಒಂದು ಸೂಚನೆ ಕೊಟ್ಟಿದ್ದಾರೆ. ಎರಡು ವಿಷಯನ ಮಾತಾಡ್ರಿ ನೀವು ತಿಳ್ಕೊಂಡ. ಏನ್ ಕೊಟ್ಟಾರಪ್ಪ? ಒಂದು ಅತ್ತೆ ಒಂದು ಸಸಿ ಒಂದು ಸೊಸಿ ಅಂತಕ್ಕಂಥ ಎರಡು ವಿಷಯ ಪಾಲ ಮಾಡಿಟ್ಟಾರ. ಈಗಾಗಲೇ ನಮ್ಮ ಗುರುನಾಥ್ ಸರ್ ಅವರು ಸೊಸಿ ಪಾಲನ ಹಿಡ್ಕೊಂಡಿದ್ದಾರೆ. ಯಾಕಂದ್ರ ಮಾತಿನಲ್ಲಿ ಬಹಳ ಜಾಣರು ನಿಪುಣರು. ಯಾಕಂದ್ರ ಪ್ರಪ್ರಥಮದಲ್ಲಿ ನಮ್ಮ ಡೊಳ್ಳಿನ ಹಾಡಿಕೆ ಒಳಗ ಇಟ್ಟು ಸಣ್ಣ ವಯಸ್ಸದಲ್ಲಿ ಮಾತಾಡಬಹುದು ಮಾಸ್ಟರ್ ಆಗಬಹುದು ಅಂತೇಳಿ ಇಡೀ ಜಗತ್ತಿಗೆ ತೋರಿಸಿಕೊಟ್ಟವ್ರು ಯಾರು ಇದ್ರ ಅದು ಪಡಗಾನವ್ರದ ಗುರುರಾಮ್ ಮಾಸ್ತರ್ ಅಂತೇಳಿ ಹೆಮ್ಮೆಯಿಂದ ಹೇಳಬೇಕು. ಅಂತ ಹಳೆಯ ಕಲಾವಿದ ಅತಿ ಚಿಕ್ಕ ವಯಸ್ಸಲ್ಲಿ ಮಾಸ್ತರ್ಗೆ ಮಾಡಿರ್ತಕ್ಕಂಥ ನಮ್ಮ ಭಾಗದ ನಮ್ಮ ಡೊಳ್ಳಿನ ಹಾಡಿಕೆಯಲ್ಲಿ ಏಕೈಕ ಕಲಾವಿದರು ಅಂದ್ರೆ ನಮ್ಮ ಗುರುನಾಥ್ ಸರ್ ಅವರು. ಹೌದು ಹೌದ್ರಿಪ್ಪ. ಅಂತ ಹಿರಿಯರು ನಮ್ಮ ಸಂಗಾಟ ಇವತ್ತಿನ ದಿವಸ ಬಂದಿದ್ದಾರೆ. ಎರಡು ಪಾಲದೊಳಗ ಒಂದು ಅತ್ತೆ ಪಾಲ ನಮಗೆ ಬಿಟ್ಟು ಸಸಿ ಅಂತಕ್ಕಂಥ ಪಾಲ ತಗೊಂಡಿದ್ದಾರೆ. ಇನ್ನು ಅತ್ತೆ ಪಾಲದೊಳಗ ಒಂದೆರಡು ವಿಷಯವನ್ನು ಮಾತಾಡಿ ಮತ್ತು ನಾವು ಹಿರಿಯ ಕಲಾವಿದರು ತಿಳಿಸ್ಕೊಡ್ಬೇಕಾಗ್ತದ. ಆ ಅತ್ತಿನ ಜಗತ್ತೊಳಗೆ ಹೆಂಗ ಶ್ರೇಷ್ಠ ಅಂತ ಹೇಳ್ಬೇಕಾದ್ರೆ ಹೆಂಗ ಶ್ರೇಷ್ಠಪ್ಪ? ಗುಡ್ಡದ ಮುತ್ತೆ ಅಮೋಘ ಶಬ್ದನ ಸೇವಾ ಅಮೋಘ ಶಬ್ದ ಮುತ್ತನ ಸೇವಾ ಪಂಚವ ಮಾಡ್ತಿದ್ರು. ಪದ್ಮಾವತಿ ಸೇವಾ ಕದಬಾಯಿ ಮಾಡ್ತಿದ್ರು. ಹೌದು ಹೌದ್ರಿಪ್ಪ. ಈ ಭಾಗದ ಎಲ್ಲಾ ಗೊತ್ತದ ಅಮೋಘ ಶಬ್ದದ ಇತಿಹಾಸ. ಹೌದು ಅಮೋಘ ಶಬ್ದ ಮತ್ತೆ ಪದ್ಮಾದೇವಿ ಇಬ್ಬರು ಸ್ವಸ್ತ್ಯಾರವರು. ಹಾ ಹಾ ಏನಾಯ್ತ್ರಿಪ್ಪ? ಕೊಂತಬಾಯಿ ಮಾವನ ಸೇವೆ ಮಾಡ್ತಿದ್ರು. ಕರಬಾಯಿ ಅತ್ತಿ ಸೇವೆ ಮಾಡ್ತಿದ್ರು. ಹಿಂಗ ಪ್ರತಿನಿತ್ಯ ನಡೆದಿತ್ತು. ಒಂದು ದಿವಸ ಭಾವನೆ ಚಲಿಬಿಟ್ಟು ಮಾವನ ರೂಪ ಅಂತ ಒಬ್ಬ ಪುತ್ರ ಸಂತಾನ ಪಡಿಬೇಕಂತ ತಿಳ್ಕೊಂಡು ಗೌರಿ ಹಾಳದಾಗ ಸಂಕಲ್ಪ ಮಾಡಿರ್ತಕ್ಕಂಥ ಸ್ವಸ್ತ್ಯಾರು ನಿರಂಪ್ರತಿ ಹಂಗ ದೇವರಿಗೆ ಅಮೋಕ್ಷದ ಮುತ್ತಾಗ ಮತ್ತು ಪದ್ಮಾದೇವಿಗೆ ಇಬ್ಬರು ಸ್ವಸ್ತ್ಯಾರು ನಡ್ಕೊಂಡು ಬಂದು ಒಂದು ದಿವಸ ಪದ್ಮಾವತಿ ವಿಚಾರ ಮಾಡಿ ನೋಡವ
ಬಹಳಷ್ಟು ಜನ ದುಡಿದಿರಿ ಹಾ ಹಾ ನಿನ್ನ ಬದುಕಿ ನಿಷ್ಫಲ ಆಗ್ಬಾರ್ದು ತಂಗಿ. ನಾಳೆ ದಿವಸ ನಿಮ್ಮ ಮಾವ ಫಲ ಕೊಡೋದು ಅವನ ಮಕ್ಕಳ ಫಲ. ಕನವಾಯಿನ ಕರೆದು ಹೇಳ್ತಾಳ, ಕೊತ್ತವಾಯಿ ಗೀತ ಮೊದಲು ಹೋಗಿ ಆ ಖುಷಿನನ್ನ ಆ ಪರಸಂತಾన్ని ಪಡ್ಕೊಂಡು ಬಾರವ ಅಂತ ತಿಳ್ಕೊಂಡ ಸ್ವಸ್ಥರಿಗೆ ಸೊಸಿಗೆ ಬಹಳ ಅಭಿಲಾಷದಿಂದ ಹೇಳಿ ಆ ಮೊದಲ ಕೊಂಟವ್ರಿಗಿಂತ ಮೊದಲು ಕನವಾಯಿ ಕಳಿಸ್ತಾ, ಕೊಂಟವ್ ಕುಡುಪಾಲ ಕನವಾಯಿಗೆ ಒಳ್ಳೇದಾಗ್ಲತ್ತೆ ಬಯಸಿರ್ತಕ್ಕಂಥ ಅತ್ತಿ ಹೌದು ನಮ್ಮ ಪದ್ಮಾವತಿ. ಪರಮಾವತಿ ಹೌದು. ಇದೊಂದು ವಿಷಯ. ಜಟ್ಟೆನಾರಾಯಣಪುರದಲ್ಲಿ ಏನೈತ್ರಿಪ್ಪ? ತಾಯಿ ಕನ್ನವ ಮಗ ಮಾಳಿಂಗರಾಯ. ಹೌದು ಹೌದು ಮಾಳಿಂಗರಾಯನ ಮೊದಲೇ ಹೆಂಡತಿ ತಂಬದ ಲಕ್ಷ್ಮೀಬಾಯಿ. ಹೌದು ಹೌದು ತಂಬದ ಗೌಡನ ಮಗಳು ಲಕ್ಷ್ಮೀಬಾಯಿ ಮಾಳಿಂಗರಾಯನ ಹೆಂಡತಿ. ಪ್ರತಿನಿತ್ಯ ಪತಿಪಾರಾಯಣಿ ಪ್ರತಿನಿತ್ಯ ತನ್ನ ಅರಮನೆಯಲ್ಲಿ ಕಾಯಕ ಮಾಡ್ತಿದ್ರು. ಅತ್ತಿ ಹೇಳ್ದಂಗೆ ಕೇಳ್ತಿದ್ರು. ಅತ್ತಿ ಒಳ್ಳೆಯ ಸಂಸ್ಕಾರವನ್ನೇ ಸೊಸಿ ಕೊಡ್ತಾ ಬಂದ್ರು. ಹೌದು ಅವಾಗ ಕನ್ನಡ ಹೇಳ್ತಾನೆ ಪದೇ ಪದೇ ಲಕ್ಷ್ಮೀಬಾಯಿ ಏನದ, ನಿಮ್ಮ ಗಂಡ ನೀನು ಪುರುಷ, ಹೌದು ನಿನ್ನ ಪತಿದೇವ ಬೇರೆ ದೇವ್ರನ್ನೆಲ್ಲ ಕಟ್ಟ ಬಹಳ ಭಕ್ತಿವಂತದಾನ, ಬಹಳ ನಿಷ್ಠವಂತದಾನ, ಬಹಳ ಕಟ್ಟುನಿಟ್ಟಾಗಿ ಬಹಳ ನೀತಿಯಾಗಿ ಬಹಳ ಒಂದ ಏನು ಕಡ್ಡಾಯವಾಗಿರ್ತಕ್ಕಂಥ ಬೇರೆ ದೇವರನ್ನ ಸೇವೆ ಮಾಡ್ಕೊತ ಹೊಂಟಾನ. ಅವರ ಭಕ್ತಿಗೆ ನೀ ಎಂದು ಅಡ್ಡ ತರಬಾರ್ದವ. ನೀ ಹಿಂಗ ಇರಬೇಕು, ಹಿಂಗ ನಡಿಬೇಕು, ಪತಿ ಬಂದಾಗ ಈ ತರ ಉಪಚಾರ ಮಾಡ್ಬೇಕು. ನೀನು ನಿನ್ನ ಗಂಡನನ್ನ ಹಿಂಗ ಸೇವೆ ಮಾಡ್ಬೇಕು, ಹಿಂಗ ಉಳಿಸ್ಬೇಕು. ಗುರುವಿನ ಬಂದ ತಕ್ಷಣ ಗುರುವಿನ ಹಿಂಗ ಸ್ವಾಗತ ಮಾಡ್ಕೋಬೇಕು. ದಿನ ಪ್ರತಿ ಕರವಾಯಿ ರಗಡು ತಿದ್ದಿ ಹೇಳಿದ್ಲ ಕರೆ. ಅವಾಗ ಏನೈತ್ರಿಪ್ಪ? ಇಷ್ಟೆಲ್ಲ ವಿಷಯ ಆ ಲಕ್ಷ್ಮೀಬಾಯಿಗೆ ಅತ್ತಾಗಿರ್ತಕ್ಕಂಥ ಕನವಾಯಿ ಇಷ್ಟೆಲ್ಲಾ ದಿನಂಪ್ರತಿ ಹೇಳಾಡಿಗೆ ಬಂದ ದಿವಸ ತಂಬದಗೌಡನ ಮಗಳು ಲಕ್ಷ್ಮೀಬಾಯಿ ತಾಯಿ ಹಾಲ ಹೊಳ್ಳಕ್ಕೆ ನೀರಿಗೆ ಬಂದಂತ ಸಂದರ್ಭದಲ್ಲಿ ಗುರುವಿಗೆ ಮೀಸಲು ಎಡಿ ಮಾಡಬೇಕಾಗಿತ್ತು. ಆ ಹಾಲ ಹೊಳೆದಾಗ ಶೀತಾಳ ತುಂಬಿಕೊಂಡು ಕೊಡ ತುಂಬಿಕೊಂಡು ಹಾಲು ಹಳ್ಳಿ ಏರಿ ಬರುವಂತ ಟೈಮ್ದೊಳಗ 3 ಬಗುಷಿ ನೀರು ಕುಡಿದ್ಲು ತಂಬದ ಲಕ್ಷ್ಮಿ. ಹೌದು ಹಾಲು ಹಾಳು ಅತ್ತೆ ಮಾತ ಬೇರೆ, ಅತ್ತೆ ಮಾತ ಸಹಿತ ತಲೆಯಾಗ ತಗೊಳ್ಳಾರ ಶಶಿ 3 ಬಗಸಿ ನೀರು ಕೊಡಲು ಮಾಳಿಂಗರಾಯಂಗ ಅರುಂಟಾಯ್ತು. ತ್ರಿಕಾಂತನಿ ಮಾಳಿಂಗರಾಯ ಬಾಳಪ್ಪನ ಅರುಂಟಾಗಿ ಬಂದ ಮೀಸಲು ಕೊಡ ತಂದು ಮನ್ಯಾಗ ಲಕ್ಷ್ಮೀಬಾಯಿ ಇರುದ್ರಾಗ ಮಾಳಿಂಗರಾಯ ಬಂದಂದ, ತಂಬದಾಗ ನಿಮ್ಮಪ್ಪ ಸತ್ತಾನ ನಿನಗೆ ಬಾ ಅಂತ ಹೇಳಿ ಮಾಳಪ್ಪ ಸುಳ್ಳು ಹೇಳಿ ತಂಬದ ಲಕ್ಷ್ಮೀಬಾಯಿ ತನ್ನ ಹೆಂಡತಿಗೆ ತಾಂಬದೂರಿಗೆ ಕಳಿಸದ. ಅವಾಗ ಏನೈತ್ರಿ? ನಮ್ಮ ತಂದೆ ಸತ್ತಾರ ತಿಳ್ಕೊಂಡು, ನಮ್ಮ ತಂದೆ ದೇಹ ಬಿಟ್ಟ ತಿಳ್ಕೊಂಡು ಬಹಳ ದುಃಖ ಮಾಡ್ಕೊತ ತಂಬದ ಲಕ್ಷ್ಮಿ ತಂಬ ಗ್ರಾಮಕ್ಕೆ ಬರೋದ್ರಾಗ ತಂದೆ ಕಟ್ಟಿ ಮೇಲೆ ಕೂತಿದ್ದಂತ. ಅವಾಗ ಏನ್ರಪ್ಪ? ಕಟ್ಟಿ ಮೇಲೆ ಕೂತಾಗ ಮಗ ಅಳ್ಕೊತ ಬಂದು ದುಃಖ ಮಾಡ್ಕೊತ ಬಂದು ಯಾಕೆ ದುಃಖ ಮಾಡ್ಲಕತ್ತಿ ಅಂತಂದಾಗ, ಯಪ್ಪ ನನ್ನ ಪತಿ ದೇವನಿ ಸತ್ತಾರ ಅಂತ ಹೇಳ, ಅದಕ್ಕಾಗಿ ನನ್ನ ದುಃಖಾಗಿ ಬಂದೀನಿ ಅಂತಂದಾಗ ತಂಬದಗಳು ತಿಳ್ಕೊಂಡ, ನನ್ನ ಮಗಳು ಏನೋ ನಡೆಯುವುದರಲ್ಲಿ ದರ್ಬಾರ್ ಮನೆಯಾಗ ತಪ್ಪಿ ಹೆಜ್ಜೆ ಇಟ್ಟಿರ್ಬೇಕು, ಅದಕ್ಕಾಗಿ ಅದು ತಪ್ಪು ವಿಷಯ ಹೇಳಿ ಮಾಳಿಂಗರಾಯ ಕಳಿಸ್ಯಾನ ತಿಳ್ಕೊಂಡ. ನೀನು ತಪ್ಪು ವಿಷಯ ಮಾಡಿದಿ ಹೇಳ ತಂದಾಗ, ನಾ ಏನು ಮಾಡಿಲ್ಲ ತಂದ, ನೀ ತಪ್ಪು ಮಾಡಿದರೆ ಮಾಳಪ್ಪಿನಿಗೆ ಕಳಿಸ್ಯಾನ. ಹೌದು ತಪ್ಪು ಮಾಡಿದ ಕಳ್ಸಲ್ಲ. ಸಿದ್ಧರವರು ಸಿದ್ಧರ ಮಾತ ಅವ್ರೆಂದೂ ಸುಳ್ಳಾಡಂಗಿಲ್ಲ. ನೀನೇನೋ ತಪ್ಪು ನಡೆದೆ, ಅದಕ್ಕಾಗಿ ನಿನಗೆ ಕಳ್ಸ್ಯಾನ. ಯಾವಾಗ ನಿನ್ನ ಗಂಡ ನಿನಗ ಸುಳ್ಳು ಹೇಳಿ ಕಳ್ಸ್ಯಾನ ಅಂದ್ರೆ ನನ್ನ ಮನೆಯಾಗ ಜಾಗಿಲ್ಲ, ಇಲ್ಲಿಂದ ಮತ್ತೆ ಹೊರಟು ಹೋಗೋದು ತಿಳ್ಕೊಂಡು ತಂದಿ ಮತ್ತೆ ಮಗಳಿಗೆ ಹೊಳ್ಳಿ ಕಳಸ ಮುಂದ 3 ಬಗಸಿ ಬೆನ್ನಾನ ನೀರು ಅಲ್ಲೇ ಬಿದ್ದು ತಾಂಬದ ಲಕ್ಷ್ಮಿ ಅಲ್ಲೇ ನಿನ್ನದಾಳ. ಮುಂದ ತಾಂಬದ ಲಕ್ಷ್ಮಿ ದೇಹ ಬಿಟ್ಟ ಕಾಲಕ್ಕೆ ಮತ್ತೆ ಮುಂದೆ ಈರಮ್ಮ ಶರಣಿಯನ್ನ ಮಾಡಪ್ಪಾದ. ಅವಾಗ ಅತ್ತೆ ಮಾತ ಬಿಡಲೆ ಚಾತು ತಪ್ಪದೆ ಪರಿಪಾಲನೆ ಮಾಡಿ ಈರಮ್ಮ ಶರಣಿ ಅಕ್ಕಿ ದೇವರ ಮತ್ತು ಈರಮ್ಮ ಶರಣಿಯಾಗಿ ಅತ್ತಿ ಸೇವೆ ಮಾಡಿ ಜಗತ್ತೊಳಗೆ ಕೀರ್ತಿ ಪಡೆದಾಳಂತಕ್ಕಂಥ ವಿಷಯ ನಮ್ಮಲ್ಲಿ ಇದೋ ಹಾಲು ಬರ್ತದ ವಿಷಯ ನನಗೆಟ್ಟು ತಿಳಿತದ ಅಷ್ಟು ಹೇಳಿದ. ಇನ್ನೊಂದು ವಿಷಯ ನಿಮಗೆ ಜನರಲ್ ಆಗಿ ಹೇಳಬೇಕಾದ್ರ ಏನ್ರಪ್ಪ ಜನರಲ್ ಒಳಗ ಅತ್ತೆ ಮತ್ತು ಸ್ವಸ್ಥರಲ್ಲಿ ನಿಮ್ಗೆ ವಾಸ್ತವ್ಯದ ಒಂದು ವಿಷಯ ಹೇಳಬೇಕಾದ್ರ ಏನ್ ಹೇಳ್ಬೇಕ್ರಿಪ್ಪ? ಸ್ವಸ್ಥರ ಗಂಡನ ಮನೆಗೆ ಬಂದ್ರಂದ್ರ ಅತ್ತೆ ಮಾವ ಬಾಯಾಗ ಮಣ್ಣು ಹಾಕೋದು ಬೇಕಾದಟ್ಟು ಗಳಿಸಾಲಂತಾರೆ. ಅದೇನಾಗ್ತೈತ್ರಿಪ್ಪ? ನಮ್ಮ ಅತ್ತೆ ಮಾವ ಇಟ್ಟು ಗಳಿಸಿಟ್ಟಾರವ, ನಮಗೇನು ಕಮ್ಮಿ ಮಾಡಿಲ್ಲ. ನಮ್ಮ ಅತ್ತೆ ಮಾವನ ಪುಣ್ಯ ಅಂತ ಒಬ್ಬರು ಸತ್ಯ ಬಾಯಿಂದ ಬಿಚ್ಚಿದ್ರು ಕೇಳಿ ಏನಾಗಿರಪ್ಪ? ಅವ್ರೇ ಗೊತ್ತಾರ ಬೇಕಾದಟ್ಟು ಗಳಿಸಿಡ್ರಿ ನೀವು. ಬಂದವ್ರಲ್ಲ ಟೀಕಾ ಮಾಡಿ ಮಾತಾಡ್ತಾ ಅವೇನು ಮಾಡಿರ್ತಾವ, ಅವೇನು ಸಂಸಾರ ಮಾಡ್ಯಾವ, ಅವೇನು ಗಳಿಸ್ಯಾವು? ಅವೇನು ಗಳಿಸ್ಯಾವ. ಹೌದು ಹಿಂಗ ಗೌರವೊಳಗ ಒಬ್ಬ
ಒಬ್ಬಕ್ಕೆ ಹೆಣ್ಣು ಮಗಳು ಏನಾಯ್ತ್ರಪ್ಪ ಹೆಣ್ಣು ಮಗಳು ಗುಬ್ಬ್ಯಾಡ ಗ್ರಾಮಕ್ಕೆ ಕೊಟ್ಟಿದ್ರು. ಹಾ ಕೊಪ್ಪಳಿ ಗ್ರಾಮಕ್ಕ ಗುಬ್ಬ್ಯಾಡ ಗ್ರಾಮಕ್ಕೆ ಕೊಟ್ಟಿದ್ರು. ಮಗಳು ಮದುವೆ ಮಾಡ್ಕೊಂಡು 6 ತಿಂಗಳ ಗಂಡನ ಮನೆ ನಡೆದ್ರು. ಯಾಕಂದ್ರೆ ಅದು ಜಗತ್ತೊಳಗೆ ಭಯನೇ ಐತಿ. ಅಲ್ಲಿ ವಾದ ಬಳಕ ಅತ್ತಿ ಈಗೆಲ್ಲ ವಾತಾವರಣ ಆಗೇ ಕಾಲಕ್ಕೆ ಇದ್ದೀವಿ. ಅತ್ತಿ ಸಸ್ತರ ಜಗಳ ಈಗೂ ಅದಾವೆ. ಹೌದ್ರಿಪ್ಪ. ಆವಾಗ ಮಗಳ ನಡಿಲಕ್ಕ 6 ತಿಂಗಳು ಹಾಲು ಬಳಕ ಮುಂದೆ ನಾಗರಮಾಸಿ ಹಬ್ಬ ಬಂದು ತಂದಿ ಕರಿಲಕ್ಕ ಹೋದ ಡವಲಾರದಿಂದ. ಗುಬ್ಬ್ಯಾಡ ಕರಿಲಕ್ಕ ಹೋದ. ಹಿಂಗ ಹಬ್ಬಕ್ಕೆ 4 ದಿನ ಮಗಳು ಕರ್ಕೊಂಡು ಹೋಗ್ತೀನಿ ನಾವು ಹೋಯ್ರಪ್ಪ ಕರ್ಕೊಂಡು ಹೋಗ್ರಿ ಮಾತ್ರ ತಂದು ಬಿಡ್ರಿ ಅಂತ ಹೇಳಿ ಅವರೆಲ್ಲ ಬೀಗ್ರು ಹೇಳಿದಾಗ ಕರ್ಕೊಂಡು ಬಂದ ಮಗಳಿಗೆ. ಹಬ್ಬ ಆಯ್ತು. ಗೆಳತಿಯರೆಲ್ಲರೂ ಕೂಡಿ ಜೋಕಾಲಿ ಆಡಿದ್ರು. ಹಬ್ಬ ಮುಗಿತು. ಎಲ್ಲಾರು ಗೆಳತಿಯರು ತಮ್ಮ ಗಂಡನ ಮನೆಗೆ ಹೋದ್ರು. ಆವಾಗ ತಂದೆಂದ ಹಬ್ಬ ಆಡ್ಕೊಳ್ಳೆ ನಿನಗೆ ತಂದು ಬಿಡು ಅಂತ ಹೇಳ್ಯಾರ ಬೀಗ್ರು. ಒಳ್ಳೆ ನಡಿ ತಯಾರಾಗಿ ಒಯ್ದು ಬಿಟ್ಟು ಬರ್ತೀನಿ ಗಂಡನ ಮನೆಗೆ ಅಂದಾಗ ಮಗಳು ಒಂದು ಮಾತು ಹೇಳಿದಾಗ್ತದೆ. ಏನ್ ಹೇಳ್ತಾರಪ್ಪ ಮಗಳು? ನಾನು ಗುಬ್ಬ್ಯಾಡ ಗ್ರಾಮಕ್ಕ ಗಂಡನ ಮನೆಗೆ ನಡಿಲಕ್ಕ ಹೋಗ್ಬೇಕಾದ್ರೆ ನಮ್ಮ ಅತ್ತೆ ಸಾಯ್ಬೇಕು ನೋಡು. ಅವ್ರಿ ಹೆಂಗೈತಿ ಮಾತ? ಅತ್ತೆ ಸತ್ತಾಗ ನಾ ಮಾತ್ರ ಹೋಗ್ತೀನಿ ನಡಿಲಕ್ಕ ಹೋಗ್ತೀನಿ, ಇಲ್ಲಾಂದ್ರ ಹೋಗಲ್ಲ. ಹೋಗಂಗಿಲ್ಲ. ಹೌದು ಹೌದು. ಇಲ್ಲಿ ಅತ್ತೆ ಸತ್ತಾರ ಜನ ಏನು ಇಲ್ಲ. ಬರೇ ದೂರು ದೇವ್ರನ್ನ ವಾಸ್ತವ ಸಂಶೋಧನೆ ಅಲ್ಲ ಸಂಸಾರ ಹಾಳಾಗ್ತಿರ್ತಾವ. ಹೌದು ಹೌದ್ರಿ ಕರೆಕ್ಟ್ ಮಾತ. ಬೆಕ್ಕಿಗೆ ಸೂ ಅಂದ್ರೆ ನನಗೆ ಅಂದ ಅಂತಕ್ಕಂಥ ಸಂಶೋಧನೆ ಅಲ್ಲ ಸಂಸಾರ ನಡೆದಿರ್ತಾವ. ಅತ್ತೆ ಸ್ವಸ್ಥರಲ್ಲ ಹಂಗೆ ಇದ್ರಿಪ್ಪ. ಹಂಗ ಹೇಳ್ತಾಳ ಮಗಳು. ನಮ್ಮ ಅತ್ತೆ ಸತ್ರ ನಾನು ಹೋಗ್ತೀನಿ, ಇಲ್ಲಾಂದ್ರೆ ಹೋಗಂಗಿಲ್ಲಪ್ಪ. ಅತ್ತೆ ಕಾಟ ಬಾಳಗ ನನಗ ಅಪ್ಪಿಂದ ಏನ್ ಹೇಳ್ತಾನ್ರಿ? ಸ್ವಸ್ಥರಿಗೆಲ್ಲ ಸಣ್ಣ ಇರ್ತಾವ. ಮತ್ತ ಏನಾರ ಹಾಳು ಹರಿ ಮಾಡಿದ್ರೆ ಒಂದೊಂದು ಹೇಳ್ಬೇಕಾಗ್ತದ. ಮುಂದೆ ಕೂತು ಹಾಕ್ತಾರ ಹಾಳು ಮಾಡ್ತಾರನ? ಇಲ್ರಿಪ್ಪ. ಹಾಳು ಮಾಡಕ್ ಬರಂಗಿಲ್ಲ. ಬುದ್ಧಿ ಮಾತು ಹೇಳ್ತಿರ್ತಾರ. ಅದಕ್ಕೆ ಇವ್ರು ಸಹಿಸ್ಕೊಳಂಗಿಲ್ಲ. ಅತ್ತೆ ಸತ್ರ ಹೋಗ್ತೀನಿ ಅಂದಾಗ ಅವ ಜಾಣನಾಗಿರ್ತಕ್ಕಂಥ ತಂದೆ ವಿಚಾರ ಮಾಡ್ದ. ಏನಂತೀರಿ? ಅತ್ತೆ ಸತ್ರ ಹೋಗ್ತೀನಿ ಅಂತಲ್ಲ ಅಂದ್ರ ಒಂದು ವಿಚಾರ ಮಾಡ್ಬೇಕಾಯ್ತವ. ನೀ ಅತ್ತೆ ಸತ್ರೆ ಹೋಗಕತ್ತಿ, ಇಲ್ಲಾಂದ್ರೆ ಹೋಗ್ಬೇಡ. ನಾವೊಂದು ವಿಷಯ ಹೇಳ್ತೀನಿ ಅದನ್ನ ಮಾಡಕತ್ತೆ ತಿಳ್ಕೊಂಡ ತಂದೆ ಚರಿಗೆ ತಗೊಂಡು ಊರ ಹೊರಗೆ ಹೋಗಿ ಒಂದು 30 ಗುಳಿಗೆ ತಗೊಂಡು ಬಂದತ್ತು. 30 ಗುಳಿಗೆ. 30 ಗುಳಿಗೆ ತಂದು ಮಗಳ ಕೈಯ ಕೊಟ್ಟ ನೀವೆಲ್ಲ ಸುಟ್ಗೆಸಲ್ಲ ನೀನು ಬಾಸ್ಕೆಟ್ ಎಲ್ಲ ತಯಾರು ಮಾಡ್ಕೋ ತುಮಕೋ ನಡಿ ಗಂಡನ ಮನೆಗೆ ಹೋಗಿ ಬಿಟ್ಟು ಬರ್ತೀನಿ. ನಿಮ್ಮ ಅತ್ತೆ ಸಾಯ್ಬೇಕಲ್ಲ, ನಿಮ್ಮ ಅತ್ತೆ ಸಾಯ್ತಾಳ, ಇದು ತಗೋ 30 ಗುಳಿಗೆ ನಿನ್ನ ಕೈಯಾಗ. ಒಂದು ಮಾತು ಹೇಳ್ತೀನಿ. ದಿನ ಒಂದು ಅಡಿಗೆಯಾಗ ಒಂದೊಂದು ಗುಳಿಗೆ ಹೋಗ್ಕೊತ ಹೋಗೋ. 30 ದಿವಸ ಆದ್ಬಳಕ ನಿಮ್ಮ ಅತ್ತೆ ಸಹಿತ 30 ದಿವಸ ಆದ್ಬಳಕ ನಿಮ್ಮ ಅತ್ತೆ ಸತ್ರ ಅಂದ್ರೆ ನಿನ್ನ ಸಂಸಾರ ಅವಾಗ ಚಲೋ ಆಗ್ತದವ. ಅವಾಗ ನಡಿ ಈಗ ಈ ನಡಿ ಅಂತ ತಿಳ್ಕೊಂಡ ಅವಾಗ ಮಗಳಂತ 30 ದಿವಸದಾಗ ನಮ್ಮ ಅತ್ತೆ ಸಾಯ್ತ ಅಂದ್ರೆ ಆಯ್ತು ಹೊಂಟೆ. ಖುಷಿ ಐತಿಂದ್ರ ತಗೋ ಗುಳಿಗೆ ಕೊಟ್ಲು. ಗುಳಿಗೆ ತಗೊಂಡು ಬಾಸ್ಕೆಟ್ ಹಾಕೊಂಡ್ಲು. ಬಾಳ ಹಿಟ್ಟಿನಿಂದ ನಮ್ಮ ಅತ್ತೆ ಸಾಯ್ತಾನೆ ನನ್ನ ಸಂಸಾರ ಗಂಡ ನಂದ ಗಂಡ ಹೆಂಡತಿ ಇಬ್ಬರು ಇರ್ತಾರೆ ತಿಳ್ಕೊಂಡು ಮಗಳು ಹಿಗ್ಗಿನಿಂದ ಹೊಂಟ್ಲು. ಹೋಗುವಂತ ಸಂದರ್ಭ ದಾರ್ಯಾಗ ಬರಾಗ ತಂದೆ ಒಂದು ಮಾತು ಹೇಳ್ದಂತ ಮಗಳಿಗೆ. ಏನಂತೀರಿಪ್ಪ? ನೋಡ್ ತಂಗಿ, ಇವು ಏನು 30 ಗುಳಿಗೆ ಅದಾವಲ್ಲ, ಇವು ಗುಳಿಗೆ ನಿಮ್ಮ ಅತ್ತಿಗೆ ನಾಟಬೇಕಾದ್ರೆ ದಿನ ಆಕಿಗೆ ಕುತ್ತಲೆ ಮಂಚದ ಮೇಲೆ ಊಟ ಕೊಡ್ಬೇಕು, ಮಂಚದ ಮೇಲೆ ಚಾ ಕೊಡ್ಬೇಕು, ಮಂಚದ ಮೇಲೆ ಅಕ್ಕಿ ಸೇವೆ ಮಾಡ್ಬೇಕು. ಮಂಚ ಬಿಟ್ಟು ಅತ್ತಿ ತಲೆಗಿಳಿಬಾರ್ದು. ಅಕ್ಕಿಗೆ ಕುತ್ತಲೆ ಸೇವೆ ಮಾಡ್ಬೇಕು ನೀವು 1 ತಿಂಗಳು. ಅಂದ್ರೆ ಗುಳಿಗೆ ನಾಡ್ತಾವ ತಿಳ್ದ ತಂದಿ ಮಗಳಂತ 30 ದಿವಸ ಹೆಗ್ಗರೆ ಮಾಡಿದ್ರೆ ಅಂತ ಗಟ್ಟಿ ಜೀವ ಮಾಡಿ ಅಲ್ಲಿ ಸತ್ಯ ಸಹಿತಾಳ. ಹೆಂಗ್ ವಿಚಾರ ಮಾಡ್ಕೊಂಡು ಮಗಳೆಲ್ಲ ತನ್ನೆಲ್ಲ ಅರಿವಿ ಪಟ್ಟಿ ಎಲ್ಲ ತುಂಬಿಕೊಂಡು ಗುಬ್ಬ್ಯಾಡ ಗ್ರಾಮಕ್ಕೆ ಹೋದ್ರು. ಅವಾಗ ದಿನ ಅಡಿಗೆ ಮಾಡ್ಕೊಂತ ಅತ್ತಿಗೆ ಒಂದೊಂದು ಗುಳಿಗೆ ಒಗಿಲಕತ್ತು. ಏನ್ ಮಾಡಕತ್ತಪ್ಪ? ಅಡಿಗೆಯಾಗ ಒಂದೊಂದು ಗುಳಿಗೆ ಒಗದು ದಿನ ಅತ್ತಿಗೆ ಊಟ ಮಾಡ್ಸ್ಲಕತ್ತಿ. ಮನ್ಸನ ಕುಂದಿಸ್ಲು ಅತ್ತಿಗೆಲ್ಲ ಅತ್ತಿ ಒಟ್ಟ ಮನ್ಸ ಬಿಟ್ಟು ತಲೆಗಿಳಬೇಡ. ಕುತ್ತಲೆ ನೀರ, ಕುತ್ತಲೆ ಊಟ, ಕುತ್ತಲೆ ಚಾ, ಕುತ್ತಲೆ ನಾಷ್ಟ, ಏನು ಕೆಟ್ಟಗಳು ಒಟ್ಟು ಮನ್ಸ ಬಿಟ್ಟು ತಲೆಗಿಳಿಬೇಡ. ತಲೆಗಿಳಿಬೇಡ. ತಲೆಗಿಳಿದ್ರೆ ನಾಟಂಗಳ ಗುಳಿಗೆ ಅವಾಗ ತಲೆಗಿಳಿಬೇಡ ತಿಳ್ಕೊಂಡು ದಿನಪೂರ್ತಿ ಅಡಿಗೆ ಮಾಡಿ ಅತ್ತಿಗೆ ಮನ್ಸದ ಮೇಲೆ ಕುಂದಿರಿಸಿ ಎಲ್ಲ ಸೇವೆ ಮಾಡ್ಲಕತ್ಲು. 20 ದಿವಸ ಆದ ಬಳಿಕ ಅತ್ತಿ ಭಾವನೆ ಮೊದಲಾಗಿ ಮೊದಲು ಸ್ವಸ್ಥರಿಗೆ ಹಬ್ಬ ನಿಮ್ಮಲ್ಲಿ ಹೇಳ್ತೀನಿ ಕರೆ. 20 ದಿವಸ ಆದ ಬಳಿಕ ಅತ್ತಿ ಮನಸ್ಸಿನೊಳಗೆ ಒಂದು ಭಾವನೆ ಬಂತು. ಅವಾಗ ವಿಚಾರ ಮಾಡಿ ಅತ್ತಿ ಒಂದಿನ ಕರೆದು ಸಸಿಗಂದಂತ ನೋಡುವ ಇಷ್ಟ ದಿವಸ ನಾ ಎಲ್ಲಾ ಸಂಸಾರ ಮಾಡ್ಕೊಂತ ಬಂದೆ. ತಿದ್ರಿ ಚಾವಿ ₹100 ಎಲ್ಲ ನಿಮ್ಮ ಮಾವು ನನ್ನ ಕೈಗೆ ಸಂಸಾರ ಕೊಟ್ಟಿದ್ದ. ಈಗ ಸ್ವತಃ ಹತ್ತಿರ ಹುಟ್ಟೋದಕ್ಕಿಂತ ಮಗಳಕ್ಕಿಂತ ಹೆಚ್ಚಿಗೆ ನಾನು ನೋಡ್ಕೊಳಕತ್ತೀನಿ. ಕುತ್ತಲೆ ಊಟ ಕೊಡಕತ್ತಿದ್, ಕುತ್ತಲೆ ಸೇವೆ ಎಲ್ಲ ಮಾಡಕತ್ತೀನಿ. ನನಗೆ ಮಂಚ ಬಿಟ್ಟು ತೆಳಗಿನ ಸಲಾಗಿ ನೆಳ್ಳನ ಕಾಲ ಬಿಸಿಲಾಗಿರೋ ಸಲಾಗಿ ಇಂಥ ಸ್ವಸ್ಥರ ಜಗತ್ತಲ್ಲಿ ಯಾರಿ ಸಿಕ್ಕರ್ ತಂಗಿ ನಿನ್ನಂತಕ್ಕಿ ಸ್ವಸ್ತಿನ ಪಡೆದಿದ್ದು ನಾನೇ ಧನ್ಯ. ತಗೋ ತಂಗಿ
ಇದು ಟೇಜರಿ ಚಾವಿ ಎಲ್ಲ ರೊಕ್ಕ ರೂಪಾಯಿದು ಸಂಸಾರ ಮಾಡ್ಕೊಂತ ಹೋದ್ರಿ ಒಂದು ಅಂದೇನದ ಒಂದು ರೊಟ್ಟಿ ಕೊಡ್ರಿ ಗೊತ್ತಾಗಿ ಓಡ್ ಕುಂದಿರ್ತೀನಿ ಅಂತ ಹೇಳತ್ತ. ಅವಾಗ ಸಸಿ ಏನ್ ಮಾಡ್ತಾಳ್ರಿಪ್ಪ? ಆಯ್ತ ತಿಳ್ಕೊಂಡು ಟೇಜರಿ ಚಾವಿ ತನ್ನ ಕೈಯ ತಗೊಂಡು ಹಂಗಾಮಂಗಳ ಗುಳಿಗೆ ದಿನ ಹೋಗಿದ್ರು. 27 ದಿವಸ ಆದ್ಬಿಡಕ್ ಮತ್ತೊಂದು ವಾರ ಆಗ್ಬಿಡಕ್ ಶಶಿ ಮನಸ್ಸು ಪರಕಾಯ್ತಲ್ಲಿ. ಸಸಿ ಮನಸ್ಸು ಬರಕಾಗಿ ಏನ್ ಮಾಡ್ತಾರೆ? ಶಶಿ ಮನಸ್ಸು ಪರಕಾಗಿ ಅವಾಗ ವಿಚಾರ ಮಾಡುದು ನಮ್ಮ ಮತ್ತೆ ಇಡೀ ಸಂಸಾರೇ ನನ್ನ ಕೈಯಾಗ ಟೇಜರಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಇಡೀ ಸರ್ವಸ್ವವೆಲ್ಲ ನನ್ನ ಕೈ ಕೊಟ್ಟಳ. ವಯಸ್ಸಲ್ಲಿ ನಾ ಸಣ್ಣಕ್ಕಿ, ಹೌದು ಹೌದು. ನಾ ಅತ್ತೆ ಕೈಯಾಗ ಶಶಿಯಾಗಿ ನಡೆಕ್ಕಿ ಸರಿ ನಮ್ಮ ಅತ್ತಿದಾಯ್ತ ದುರಸ್ಥಾಗಿ ಎಲ್ಲಾ ಸಂಸಾರ ನನ್ನ ಕೈಯಾಗ ಕೊಟ್ಟಳ. ಬಳಿಕ ನನ್ನ ಮಗಳಿಗಿಂತ ಹೆಚ್ಚಿಗೆ ಹಿಡ್ಕೊಂಡು ನಮ್ಮ ತಾಯಿ ತಂದೆ ನನಗೆ ಹಿಂಗ ಸಂಸಾರ ಕೈಯಾಗ ಕೊಟ್ಟಿಲ್ಲ. ನಮ್ಮ ಅತ್ತಿ ಕೊಟ್ಟಳಂದ್ರೆ ಎಂತ ಅತ್ತಿ ಯಾರಿಗೆ ಸಿಗ್ತಾಳ? ನಮ್ಮ ಅತ್ತಿ ಸಾಯಿಬಾರ್ದು 27 ದಿವಸ ಆದ್ಬಿಡುತ್ತೆ. ಹೌದು, ಅವಾಗ ಮನಸ್ಸು ಬರಕಾಯ್ತು. 27 ದಿವಸ ಆಗ್ಬೇಕ ಶಶಿ ಮನಸ್ಸು ಪರಕಾಯ್ತು. ಓಡ್ಕೊತ್ತ ಮತ್ತೆ ಡವಲಾರ್ ಗ್ರಾಮಕ್ಕೆ ಹುಟ್ಟು ಬಟ್ಟಿ ಮ್ಯಾಲ ಬಂದು ತಂದೆ ಬಳಿ ಬಂದು ಹುಟ್ಟು ಪಾಲಕರಿಗೆ ನಮಸ್ಕಾರ ಮಾಡಿಯಪ್ಪ, ನಾ ಸರ್ವತ ತಪ್ಪು ಮಾಡಿದ. ನಮ್ಮ ಅತ್ತೆ ಏನು ಕಾಡಲಾರ್ದೆ ಏನು ಅಲ್ಲಾರ್ದೆ ಎಲ್ಲಾರು ಅಪೋದು ಕೊಡ್ತಾರ ತಿಳ್ಕೊಂಡು ನಾನು ನಮ್ಮ ಅತ್ತಿಗೆ ಅಪೋದು ಕೊಟ್ಟಿದ್ದೆ. ಆ ಅಪೋದು ಕೊಟ್ಟ ತಪ್ಪು ಮಾಡಿದರೆ ನಮ್ಮ ಅತ್ತೆಯಲ್ಲಿ ಬಂಗಾರ ಗುಣ ಆದ ಕರೆ ನಾ ಕಂಡಿಲ್ಲ. ಆ ಬಂಗಾರ ಗುಣನ ಕಾಣದೆ ನಮ್ಮ ಅತ್ತಿಗೆ ಇಸ ಹಾಕಿನಪ್ಪ, ನೀ ಕೊಟ್ಟಿರ್ತಕ್ಕಂಥ ಗುಳಿಗೆ 27 ದಿವಸ ಹಾಕಿನಿ, ಇನ್ನು 3 ದಿವಸ ಆದ್ರೆ ನಮ್ಮ ಅತ್ತೆ ಸಾಯ್ತಾಳ. ನಮ್ಮ ಅತ್ತೆ ಸತ್ತಲ್ಲ ಅಂದ್ರೆ ನಾನು ಸಹಿತೀನಪ್ಪ, ನಮ್ಮ ಅತ್ತೆ ಸಾಯ್ಬಾರ್ದು, ನೀನು ಕಾಲಿಗೆ ಬಿಡ್ತೇನೆ, ನಮ್ಮ ಅತ್ತಿ ಬದುಕಿಸ್ಕೊಡುವಂತೇಳಿ ತಂದೆ ಕಾಲಿಗೆ ಬಿದ್ದಿರುತ್ತೆ ಮಗಳು. ಅವಾಗ 2 ರೊಟ್ಟಿ ಮಗಳಿಗೆ ಎತ್ತಿ ಬೇಲೆ ಮೇಲೆ ಕೈ ಇಟ್ಟು ಮಗಳಿಗೆ ಹೇಳ್ದಂತ, ತಂಗಿ ಏನಂತ್ರಿಪ್ಪ? ನಾ ಕೊಟ್ಟಿರ್ತಕ್ಕಂಥ ಗುಳಿಗೆ ಸಾಯಿ ಗುಳಿಗೆಲ್ಲ, ಇದು ಸಂಶಯದ ಗುಳಿಗೆದಾವ. ಹೌದು ಸಾಯಿ ಗುಳಿಗೆಲ್ಲ, ಇವು ಸಂಶಯದ ಗುಳಿಗೆದಾವ. ನಿನ್ನಲ್ಲಿ ಸಂಶಯ ಬಂದಿತ್ತು, ಅತ್ತಿ ನನಗೆ ಕಾಡ್ತಾಳ, ಅತ್ತಿ ಏನ್ರಿ ಅಂತಾಳ, ಅತ್ತಿ ನನ್ನ ಕಾಡಿಗೆ ಮೂಲ ಆಗಿಗಳ ನನ್ನ ಸಂಶಯ ಇತ್ತು. ಆ ಸಂಶಯ ಕಳಿಸೋ ಸಲುವಾಗಿ ನಾ ಊರವರಿಗೆ ಹೊರದಾಗ ಹೋಗಿ ಸುಮ್ಮ ತಿನ್ನುವಂತ ತಪ್ಪಲ ತಂದಿದ್ದೆ. ಗಿಡದಾಗ ಏನೇನು ತಪ್ಪಲ ತಂದಿ ತಪ್ಪಲ ಹಾಕಿದ ತಂದು ಒಂದು ವಿಸುಳುಗಳಿಗೆಲ್ಲ ತಂಗಿ ಹೋಗಿ ನೀನು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ತಿನ್ನಂತೇಳಿ ಮಗಳಿಗೆ ತಂದೆ ಹೇಳ್ದಂತ. ಇಲ್ಲಿ ಯಾಕ ಈ ಮಾತು ಹೇಳಿ ನಿಮಗೆಲ್ಲಾರನ್ನ ವಿಶೇಷವಾಗಿ ತಿಳಿಸ್ಬೇಕಾಗಿದೆ ಅಂತ ಕೇಳಿದ್ರ, ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಬರೀ ಸಂಶಯ, ಅತ್ತಿ ಕಾಜಾಳ ಅತ್ತಿ ಮೂಲ ಆಗಿರತಕ್ಕಂತ ಭಾವನೆಗಳು ಸಸ್ತ್ಯಾರ ಬಲ ಐತಿಲ್ಲ, ಈ ಭಾವನೆಗಳ ನೀವೆಲ್ಲ ತೆಗೆದುಗಿರಿ. ಅತ್ತಿಗಳಲ್ಲಿ ಅವು ಭಾವನೆಗಳು ಸಸ್ತ್ಯಾರ ಬಂದು ಚಂದ ಇದ್ರಂದ್ರೆ ಅತ್ತಿಗಳ ಬಳಿ ಆ ಭಾವನೆಗಳು ಬರುವುದಿಲ್ಲ. ತವ್ರ ಮನೆಯದು ಬೇರೆ ಗಂಡನ ಮನೆಯದು ಬೇರೆ ಅಂತೇಳಿ ಸಸ್ತ್ಯಾರ ಕುಂತೆ ಪಾರ್ ಮಾಡ್ಲಕ್ಕಂತಾರ ಅತ್ತೆರಿಗೆ ಸಿಟ್ಟು ಬರ್ತಾಳ. ತವ್ರ ಮನೆಯೂ ಸುದ್ದಿ ಬಾಳ ಕೇಳೋದು ಹಾಕೊಂತಿರ್ತಾರೆ, ಗಂಡನ ಮನೆಯಿಂದ ಎಷ್ಟೋ ಹಾಳಾದ್ರೂ ವಿಚಾರ ಮಾಡಂಗಿಲ್ಲ. ತವ್ರ ಮನೆಯಾಗ ಏನೋ ಹಾಳಾಯ್ತಂದ್ರೆ ಬೆಳಗಾರ ಚಿಂತೆ ಮಾಡ್ತಾರೆ. ಅದಕ್ಕಾಗಿ ಹೇಳ್ತಾರ, ನೀನು ತವ್ರ ಮನೆ ಹಾಳಾದ್ರೂ ಚಿಂತೆ ಮಾಡಿ, ಗಂಡ ಮನೆ ಹಾಳಾದ್ರೂ ಚಿಂತೆ ಮಾಡಿ. ಅದಕ್ಕಾಗಿ ಜೋಡಿ 2 ತಾಳಿ ಹೆಣ್ಣು ಮಕ್ಕಳು ಕೊಳ್ಳಾಗ ಯಾಕಂತಂದ್ರೆ ತವ್ರ ಮನೆ ಗಂಡನ ಮನೆ 2 ಸಮವಾಗಿರ್ಲ ತಿಳ್ಕೊಂಡು 2 ತಾಳಿ ಕಟ್ಟಿದಾರೆ ನಿಮ್ಮ ಕೊಳ್ಳಾಗ. ಅದಕ್ಕಾಗಿ ಅತ್ತೆಗಳಲ್ಲಿ ಅಂತ ಭಾವನೆಗಳು ಇರಂಗಿಲ್ಲ. ಸ್ವಸ್ಥರ ತಪ್ಪು ತಿಳುವಳಿಕೆಯಿಂದ ನಾ ಆ ವಿಚಾರಗಳನ್ನು ತಗೋತಿರ್ತ. ಯಾಕಂದ್ರ ಹಣ್ಣಲ್ಲಿ ಉದುರಾಗ ಹಸುರಲ್ಲಿ ನಗುತ್ತಿತ್ತ. ಅದಕ್ಕಾಗಿ ಆ ಹಣ್ಣಾದ ಜೀವಿಗಳಿಗೆ ತಾವ್ ಯಾರು ಕಾಡ್ಬೇಡ್ರಿ, ಅವ್ರು ಒಳ್ಳೇದೇ ಮಾಡ್ಯಾರ. ಒಳ್ಳೇದೇ ಏನು ಮಾಡ್ಯಾರ ಅಂತಂದ್ರ ಆ ನಿನ್ನ ಕೈ ಹಿಡಿದಿರ್ತಕ್ಕಂಥ ಗಂಡಗ ಜನ್ಮ ನೀಡಿದ ಅಟ್ಟನೆ ವಿಚಾರ ಮಾಡಿಕೊಂಡ ನೀವು ಬಾಳೆ ಮಾಡಿದ್ರೆ ಒಳ್ಳೇದಾಗ್ತದಂತಕ್ಕಂಥ ವಿಚಾರಗಳನ್ನ ಹೇಳಿ ಬಹಳ ಮಾತಾಡಾದೆ. ಒಂದು 4 ನುಡಿ ಪದ್ಯ, ಭಾರಮತಿ ಊರಿಗೆ ಬರಗಾಲ ಬಾಳ.